हैं। शायर ने बड़े ही खूबसूरत अंदाज में इस हकीकत को आश्कारा किया है। मदारिस से हुए हैं इल्म के कोहे गिरा पैदा, मदारिस से हुए हैं इल्म के कोहे गिरा पैदा, मदारिस से हुए हैं मुल्क दी के पास बा पैदा। मदारिस हैं इस्लाम व अमन व सुलह कुल के गहवारे, मदारिस हैं इस्लाम व अमन व सुलह कुल के गहवारे, मदारिस से हुए मिल्लत के सच्चे बाग बा पैदा। तो आइए मदारिस की अहमियत व इफादियत पर कन्नड़ ज़बान में तकरीर पेश करने के लिए मैं जामिया हाज़ा के तालिब इल्म अजीज़म इस्माइल ज़बीहुल्लाह को दावत देता हूँ कि वह आए और तकरीर पेश करें। अस्सलामु अलैकुम वरहमतुल्लाहि वबरकातुहू। अल्हम्दुलिल्लाहि रब्बिल आलमीन वस्सलातु वस्सलामु अला सय्यिदिल मुरसलीन व अला आलिहि व सहाबतिहि व मन इहतदा बिहादी। अम्मा बाद फअऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। इक़रा बिस्मि रब्बिकल लज़ी खलक़ खलक़ल इंसाना मिन अलक़ इक़रा व रब्बुकल अकरम अल्लज़ी अल्लम बिल क़लम। वक़ाल नबी सल्लल्लाहु अलैहि वसल्लम खैरुकुम मन तअल्लमल क़ुरआन व अल्लमह औ कमा क़ाल अलैहि सलातु वस्सलाम। ಪರಮ ದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿದ ನಮ್ಮೆಲ್ಲರನ್ನು ಪಾಲಿಸುತ್ತಿರುವ ಏಕೈಕ ಒಡೆಯನಾದ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯಲ್ಲಿರುವ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಸಹೋದರರೇ ಮತ್ತು ಮಿತ್ರರೇ, ಮಾನ್ಯರೇ, ಈ ದಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ದೀರ್ಘವಾದ ಭಾಷಣ ಮಾಡಲು ಬಯಸುವುದಿಲ್ಲ. ಕೇವಲ ಇಸ್ಲಾಮಿ ಮದರಸಗಳು ಮತ್ತು ಅರಬಿಕ್ ಕಾಲೇಜುಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇದನ್ನು ತಾವೆಲ್ಲರೂ ಗಂಭೀರವಾಗಿ ಕೇಳುತ್ತೀರಾ ಎಂದು ನಂಬಿರುತ್ತೇನೆ. ಮಾನ್ಯರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಜೀವನದಲ್ಲಿ ವಿದ್ಯೆ ಅತ್ಯವಶ್ಯಕ. ಒಬ್ಬ ಮನುಷ್ಯನಲ್ಲಿ ವಿದ್ಯೆ ಇಲ್ಲವೆಂದರೆ ಅವನ ಜೀವನವೇ ಅಲ್ಲ. ಮನುಷ್ಯನನ್ನು ಮನುಷ್ಯನಾಗಿ ಮಾಡುವುದು ವಿದ್ಯೆ. ಬಂಧುಗಳೇ, ಒಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ಯಾವ ಉದ್ದೇಶಕ್ಕಾಗಿ ಹುಟ್ಟಿದ್ದಾನೆ, ಮನುಷ್ಯನಿಗೆ ಯಾವ ರೀತಿ ಈ ಜೀವನವನ್ನು ಕಳೆಯಬೇಕು, ಪರಲೋಕವನ್ನು ಜಯಶೀಲ ಮಾಡುವುದು ಹೇಗೆ, ಜೀವನವನ್ನು ತನ್ನ ಲಾಭಕ್ಕಾಗಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬ ವಿಷಯಗಳ ಬಗ್ಗೆ ತಿಳಿಸುವುದನ್ನು ಮೂಲ ವಿದ್ಯೆ ಎನ್ನುತ್ತಾರೆ. ಈ ವಿಷಯಗಳನ್ನು ಬೋಧಿಸುವ ಅಭ್ಯಾಸ ಮಾಡುವ ಪುಸ್ತಕವನ್ನು ಕುರ್ಆನ್ ಎನ್ನುತ್ತಾರೆ. ಇದೇ ಕುರ್ಆನ್ ಅನ್ನು ಮೂಲವಾಗಿ ಒಂದು ವಿದ್ಯಾಲಯದಲ್ಲಿ ಕಲಿಸಿಕೊಡುತ್ತಾರೆ. ಇವುಗಳನ್ನು ಅರಬಿಕ್ ಮದರಸಗಳು ಎನ್ನುತ್ತಾರೆ. ಬಂಧುಗಳೇ, ಮದರಸಗಳು ಎಲ್ಲಾ ಮುಸ್ಲಿಮರ ಜೀವನಕ್ಕೆ ಬೆನ್ನೆಲುಬಾಗಿವೆ. ಈ ಮದರಸಗಳು ಆರಂಭವಾಗಿದ್ದು ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿ. ಆ ಮೊದಲನೇ ಮದರಸದ ಹೆಸರು ಸುಫಾ ಚಬೂತ್ರೆಯಲ್ಲಿ ಪ್ರಾರಂಭವಾಗಿತ್ತು. ಆ ಕಾಲದಿಂದಲೂ ಮದರಸಗಳು ಬೆಳೆಯುತ್ತಾ ಬಂದಿವೆ. ಮಾನ್ಯರೇ, ಈಗಿನ ಇಂಟರ್ನೆಟ್ನ ಕಾಲದಲ್ಲಿ ಜನರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವವಾಗುತ್ತವೆ. ಅವು ಏನೆಂದರೆ, ಈ ಮದರಸಗಳ ವಿದ್ಯಾಭ್ಯಾಸದಿಂದ ಉದ್ಯೋಗವಾಗಲಿ ಪದವಿಯಾಗಲಿ ಸಿಗುವುದಿಲ್ಲ. ಎರಡನೆಯದಾಗಿ, ಈ ಮದರಸಗಳಲ್ಲಿ ಓದುವವರು ಸಮಾಜಕ್ಕೆ ಭಾರ, ಇವರಲ್ಲಿ ಯಾವ ಜ್ಞಾನವೂ ಇರುವುದಿಲ್ಲವೆಂದು ಹೇಳುತ್ತಾರೆ. ಕೆಲವರು ಮದರಸಗಳ ವಿದ್ಯಾಭ್ಯಾಸವನ್ನು ಖಂಡಿಸುತ್ತಾರೆ. ಆದ್ದರಿಂದ ಇಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ. ಮೊದಲನೆಯದಾಗಿ, ಮಾನವನ ಅನ್ನ ಆಹಾರದ ಬಗ್ಗೆ ಒಂದು ಮಾತನ್ನು ಹೇಳಬೇಕೆಂದರೆ, ನಮ್ಮ ಅನ್ನ ಆಹಾರವನ್ನು ಶಕ್ತಿಯಿಂದ ಪಡೆಯಲು ಸಾಧ್ಯವಿಲ್ಲ. ಅದನ್ನು ಸೃಷ್ಟಿಸುವುದು ಸೃಷ್ಟಿಕರ್ತನಾದ ಅಲ್ಲಾಹನ ಹೊಣೆಗಾರಿಕೆ. ಅದರ ಬಗ್ಗೆ ಚಿಂತೆ ಮಾಡುವುದು ಬೇಕಾಗಿಲ್ಲ. ನಾವು ಮದರಸಾದಲ್ಲಿ ವಿದ್ಯೆಯನ್ನು ಪಡೆದು ಆ ಅಲ್ಲಾಹನ ಸನ್ಮಾರ್ಗದಲ್ಲಿ ನಡೆದರೆ ನಮಗೆ ಸಕಲ ಸಂಪತ್ತುಗಳು ದೊರೆಯುತ್ತವೆ. ಎರಡನೆಯದಾಗಿ,
ಮದರಸಗಳಲ್ಲಿ ಮುಖ್ಯವಾಗಿ ಮಾನವೀಯತೆ, ಘನತೆ, ಗೌರವಗಳನ್ನು ಮತ್ತು ಇಸ್ಲಾಂ ಧರ್ಮದ ಪ್ರಚಾರಕರನ್ನು, ಮಾರ್ಗದರ್ಶಕರನ್ನು ತಯಾರಿಸಲಾಗುತ್ತದೆ. ನಾವು ನಮ್ಮ ಮನಸ್ಸಿನಿಂದ ಪಕ್ಷಪಾತ, ಭೇದ ಭಾವವನ್ನು ತೊರೆದು ಹಾಕಿ ನ್ಯಾಯ ನೀತಿಯಿಂದ ಬೆಳೆಯುವುದನ್ನು ಮದರಸಗಳು ಕಲಿಸುತ್ತವೆ. ಆದ್ದರಿಂದ ಈಗ ನಮಗೆ ದೊರೆತಿರುವ ಧರ್ಮನಿಷ್ಠೆ, ಸತ್ಯನಿಷ್ಠೆ, ಘನತೆ, ಗೌರವಗಳು ಇಸ್ಲಾಂ ಮದರಸದ ಕೊಡುಗೆಗಳಾಗಿವೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಂದು ಕಾಲದಲ್ಲೂ ವಾಸ್ತವದಲ್ಲಿ ಈ ಮದರಸಗಳ ವಿದ್ವಾಂಸರು ಮತ್ತು ಸೂಫಿಗಳು ಈ ನೆಲದಲ್ಲಿ ಶಾಂತಿಗಾಗಿ ಹೋರಾಟ ಮಾಡಿ ಮನುಷ್ಯನನ್ನು ಅಲ್ಲಾಹನ ಬಳಿ ಕರೆದುಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ.